ಇವತ್ತಿನ ಕರ್ನಾಟಕ ರೌಂಡ್ ಸ್ಟೋರಿ ದಾಖಲೆ ಬರೆದ ಬಾಲಕನ ಕಥೆ. ಅದಕ್ಕಾಗಿ ನಾವು ಬಂದಿದ್ದೇವೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಭಾಗಕ್ಕೆ. ಮಕ್ಕಳು ಅಂದರೆ ನೆನಪಾಗೋದೆ ತುಂಟಾಟ. ಪ್ರತಿಯೊಬ್ಬ ತಂದೆ ತಾಯಿ ಹೇಳುವ ಮಾತು, ಅಪ್ಪ ನೀನು ಬಾಲ್ಯದಲ್ಲಿ ತುಂಬ ತುಂಟನ ಮಾಡ್ತಿದ್ಯ. ಹೌದು, ಆ ವಯಸ್ಸೇ ಹಂತದ್ದು. ಆಟ ಆಟ ತುಂಟಾಟ. ನಾವು ಇವತ್ತು ನಿಮಗೆ ಒಬ್ಬ ಬಾಲಕನ್ನ ಪರಿಚಯ ಮಾಡ್ತಿದ್ದೆ. ಈತ ತನ್ನ ತುಂಟಾಟದಲ್ಲಿ ಆಟ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಅತ್ಯಂತ ಕಿರು ವಯಸ್ಸಿನಲ್ಲೇ ಬ್ಲ್ಯಾಕ್ ಬೆಲ್ಟ್ ಮಟ್ಟಕ್ಕೆ ಗುರುತಿಸಿಕೊಂಡಿದ್ದ. ಓದಿನ ಜೊತೆಯಲ್ಲಿ ಕರಾಟೆ ಕಲಿಯುತ್ತಾ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ತನ್ನದಾಗಿಸಿಕೊಂಡಿದ್ದಾನೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲು ನಿಮಿಷದಲ್ಲಿ ಅತ್ಯಂತ ಹೆಚ್ಚು ಕಾರ್ಟ್ವೀಲ್ ಮಾಡುವ ಮುಖಾಂತರ ತನ್ನ ಹೆಸರು ಬರೆದಿದ್ದಾನೆ. ಧನಂಜಯ ಗೌಡ PN. ಪ್ರಸ್ತುತ ಹೊಸಕೋಟೆಯ ದ ಪೊಲರೈಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದರಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದು ಗೆಳೆಯರ ಅಷ್ಟೇ ಅಲ್ಲ, ಇಡೀ ಶಾಲೆಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಸಮಾಂತರದ ಕಾರ್ಟ್ವೀಲ್ ಮಾಡಿ ಸಾಧನೆ ಮಾಡಿದವರಿದ್ದಾರೆ. ಅವರ ಸಾಧನೆಗೆ ಅಡ್ಡಿಯಾಗದೆ ತನ್ನದೇ ಆದ ಹೊಸದೊಂದು ರೆಕಾರ್ಡ್ ರಚಿಸಬೇಕೆಂದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ನಿಮಿಷದಲ್ಲಿ ಅತಿ ಹೆಚ್ಚು ಕಾರ್ಟ್ವೀಲ್ ಮಾಡಲು ಅಭ್ಯಾಸ ಪ್ರಾರಂಭಿಸುತ್ತಾನೆ. ನಿತ್ಯದ ಸಾಕಷ್ಟು ಸಮಯ ಯಾವುದಾದರೂ ಒಂದು ಆಟದಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಈತನ ಎನರ್ಜಿ ಲೆವೆಲ್ ಮ್ಯಾಚ್ ಮಾಡುವುದೇ ಕಷ್ಟ. ತಂದೆಯ ಪ್ರೋತ್ಸಾಹದ ನುಡಿ ಧನಂಜಯನನ್ನು ಪುಟಿದೇಳುವಂತೆ ಮಾಡುತ್ತದೆ. ಅವನು 3 ವರ್ಷ ಇದ್ದಾಗ ನಾನು ಕರಾಟೆಗೆ ಸೇರಿಸಿ ಸತತವಾಗಿ ಪ್ರಯತ್ನ ಮಾಡಿಸಿ ಸುಮಾರು ಮೆಡಲ್ಸ್ನ ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದಾನೆ, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ತುಂಬ ಕಡೆ ಗೆದ್ದಿದ್ದಾನೆ. ಮಗನ ಸಾಧನೆಯಲ್ಲಿ ತಂದೆ ಹಾಗೂ ಕುಟುಂಬದ ಪ್ರೋತ್ಸಾಹ ಮತ್ತಷ್ಟು ಹುರುಪು ಕೊಟ್ಟ ಕಾರಣ ಸಾಧನೆ ಹಾದಿ ಸುಗಮವಾಗಿತ್ತು. ನನ್ನ ಹೆಸರು ಧನಂಜಯ್. ನಾನು 3ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಕರಾಟೆಗೆ ಹೋಗ್ತೀನಿ, ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ. ನಮ್ಮ ಅಪ್ಪ ಎಲ್ಲ ಸಪೋರ್ಟ್ ಇದೆ, ಅದರಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಸ್ವಿಮ್ಮಿಂಗ್ ಮಾಡೋದಂದ್ರೆ ತುಂಬ ಇಷ್ಟ, ಸ್ಕಿಪ್ಪಿಂಗ್ ಮಾಡೋದಂದ್ರೆ ತುಂಬ ಇಷ್ಟ, ಕರಾಟೆ ಮಾಡೋದಂದ್ರೆ ತುಂಬ ಇಷ್ಟ. ನನ್ನ ತಮ್ಮ ಹುಟ್ಟಾಗಿಂದಾನು ತುಂಬ ತರಲೆ ಸೂಪ ಮೇಲಿಂದ ಜಂಪ್ ಮಾಡೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಿದ್ದ. ಅದು ನೋಡಿನೇ ಅವರಪ್ಪ ಕರಾಟೆಗೆ ಹಾಕಿದ್ದು. ಎಲ್ಲೇ ಹೋದ್ರೂ ಮೆಡಲ್ ಗೆದ್ಕೊಂಡ್ ಬರ್ತೀವಿ, ನ್ಯಾಷನಲ್ ಲೆವೆಲ್ಗೂ ಹೋಗಿದ್ದೀವಿ. The Taekwondo champion Dhananjay is a shining star in the world of Taekwondo. I have had the privilege of knowing Dhananjay from his nursery days. Even then, he stood as a quiet and a cute little child with a little mischievous character. This talented young student has been a part of our school family since nursery, and it's been an absolute pleasure watching him grow and flourish. ಅವನು ಈ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ವಹಿಸ್ತಾನೆ. ಅದರಲ್ಲಿ ಕರಾಟೆ, ಸ್ವಿಮ್ಮಿಂಗ್ ಮತ್ತು ಬಾಸ್ಕೆಟ್ಬಾಲ್ ಆಗಿರ್ಬೋದು, ಇಂಥ ಕ್ರೀಡೆಗಳಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ತರಗತಿಗೆ ಫಸ್ಟ್ ಬಂದಿದ ತಕ್ಷಣ ಒಂದು ಡೈ ಹೊಡೆದ. ಯಾವಾಗಲೂ ನನಗೆ ಗೊತ್ತಾಗಿತ್ತು ಇವನಿಗೆ ಹನುಮಂತ ಥರ ಶಕ್ತಿ ಇದೆ ಅಂತ. He spends hours hawking his skills, perfecting his technique and pushing himself to be better. ಸತತವಾಗಿ ಅವನು ಅಭ್ಯಾಸ ಮಾಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ. ಆವಾಗ ಹೆಂಗೆ ಅಭ್ಯಾಸ ಮಾಡ್ತಾ ಇದ್ನೋ ಈಗಲೂ ಅದೇ ತರ ಅವನ ಶಕ್ತಿನ ಹೆಚ್ಚಿಸ್ಕೊಂಡಿದ್ದಾನೆ. ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಟೈಕೊಂಡೋ ತರಗತಿಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತರಗತಿ ಬಂದಾಗಿಂದ ಇಲ್ಲಿವರೆಗೂ ಅವನ ಥರ ಆಕ್ಟಿವ್ ಅವನೊಬ್ಬನೇ ಇರೋದಕ್ಕೆ ಸಾಧ್ಯ ಆಗಿದೆ. ಈಗ ಇದುವರೆಗೂ ನಮ್ಮ ಹೊಸಕೋಟೆ ಗ್ರಾಮಾಂತರದಲ್ಲೂ ನಾವೆಲ್ಲೂ ಕೇಳಿಲ್ಲ ಯಾವ ಮಗು ಬಗ್ಗೆನೋ. ಈ ಮಗು ಒಂಥರ ನಮ್ಮ ಸ್ನೇಹಿತ ಮಗು ಆದ್ರೂ ಪರವಾಗಿಲ್ಲ, ನಮ್ಮ ಮಗು ಅಂತಾನೆ ಫೀಲ್ ಆಗ್ತಾ ಇದೀವಿ. He's a very sportaholic person, like he wants to play every time. He is very good in physical strength. He is a fantastic guy. We can't match his energy level. Even his age kids also cannot match his energy level. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಅವನು ಆಯ್ಕೆಯಾಗಿದ್ದು ಇಡೀ ತಾಲೂಕಿನ ಎಲ್ಲರಿಗೂ ಸಹ ಮತ್ತೆ ನಮ್ಮ ಇಡೀ ಗ್ಲೋಬಲ್ ಟೈಕೊಂಡೋ ಅಕಾಡೆಮಿ ಮತ್ತೆ ನನಗೂ ಸಹ ತುಂಬಾ ಸಂತೋಷವನ್ನ ತಂದಿರುತ್ತದೆ. ಧನಂಜಯ ಗೌಡ ಸಾಧಕರ ಇತಿಹಾಸ ಪುಟಗಳಲ್ಲಿ ಸಾಧಿಸಿ ಹೆಜ್ಜೆ ಇಟ್ಟಿದ್ದಾರೆ.